ಪಕ್ಷದ ಅಧ್ಯಕ್ಷರಾದ ನಮ್ಮ ವೀರಭದ್ರ ಅವರಿದ್ದಾರೆ, ಉಪಾಧ್ಯಕ್ಷರಾದ ಮಂಜುನಾಥ್ MT ಅವರಿದ್ದಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಾಗಭೂಷಣ್ ಶೇಟ್ ಇದ್ದೀನಿ. ನಮ್ಮ ಕಾರ್ಯದರ್ಶಿಯಾಗಿ ಶಿವು ಅವರಿದ್ದಾರೆ, ನಮ್ಮ ಸೃಜನ್ ಅವರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ. ಈಗ ವಿಚಾರ ಏನು ಅಂತ ಹೇಳಿದರೆ, ನಮ್ಮ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ನಮ್ಮ ಅಧ್ಯಕ್ಷರು ಲೋನ್ ಕೇಳಕ್ಕೆ ಹೋಗ್ತಾರೆ. ಲೋನ್ ಕೇಳಕ್ಕೆ ಹೋದಾಗ ಇಲ್ಲ ನಿಮ್ಮದು ಆಲ್ರೆಡಿ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ರಿಪೋರ್ಟ್ ಕೊಡ್ತಾರೆ. ಆನಂತರ ಪ್ರೈವೇಟಲ್ಲಿ ಅದನ್ನು ನೋಡಿದಾಗ ಯಾವುದೇ ರೀತಿಯ ಲೋನ್ ಇರಲ್ಲ. ಅದನ್ನು RBI ಗವರು ಹೋಗಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಅವರು 22 ಲಕ್ಷ ರೂಪಾಯಿ ಇದೆ ಅಂಥೇಳಿ ಇವರಿಗೆ ಒಂದು ಏನು ಕೊಡ್ತಾರೆ, ಅದು ಇದನ್ನು ಕೊಡ್ತಾರೆ, ಅಂದರೆ ಲೋನಿನ ಡೀಟೇಲ್ಸ್ ಕೊಡ್ತಾರೆ. ಬಟ್ ಅದ್ರ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಅದು ಏನಾಯಿತು ಅನ್ನೋದ್ರ ಬಗ್ಗೆ ವಿವರ ಈಗ ನಮ್ಮ ಅಧ್ಯಕ್ಷರು ಕೊಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ನಾನು ಲೋನ್ ಬೇಕಂತೇಳಿ ಒಂದು ಲೋನ್ ರಿಕ್ವೆಸ್ಟ್ ತಗೊಂಡು ಹೋಗ್ತೀನಿ. ಅದು ನಮ್ಮ ಪಾಪ ವೆಟರ್ನರಿ ಡಾಕ್ಟ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ಬಿಡ್ಲೇ ಯಾವ್ದಾರು ಲೋನ್ ಕೊಡಿ ಸರ್ ಅಂತ ಕೇಳಿದಾಗ ಅವ್ರು ಏನು ಮಾಡ್ತಾರೆ, ಬ್ಯಾಂಕಿಗೆ ಒಂದು ರಿಕ್ವೆಸ್ಟ್ ಹಾಕ್ತಾರೆ, ನನಗೊಂದು ಹಸು ಲೋನ್ ಬೇಕು ಅಂತೇಳಿ. ನಾನು ಆ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಹೋಗ್ತೀನಿ. ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ, ನನ್ನ ಫಸ್ಟ್ ರಿಸೀವ್ ಮಾಡ್ಕೊತಾರೆ. ರಿಸೀವ್ ಮಾಡ್ಕೊಂಡು ಆದ ನಂತರ ಸಿಬಿಲ್ ರಿಪೋರ್ಟನ್ನು ಚೆಕ್ ಮಾಡ್ತಾರೆ. ಸಿಬಿಲ್ ರಿಪೋರ್ಟಲ್ಲಿ 2016ರಲ್ಲಿ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಕೇಳ್ತಾರೆ. ಆಮೇಲೆ ನನಗೊಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೀನಿ, ಯಾಕಂದರೆ 2016ರಲ್ಲಿ ನನ್ನ ಅಕೌಂಟೇ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ನಾವು ಯಾವುದೋ ಒಂದು ಫ್ಲ್ಯಾಟಲ್ಲಿ ಪ್ಯಾಟ್ ಕಾಯಕ್ಕೆ ಹೋಗಿದ್ವಿ 2016ರಲ್ಲಿ. ಅದಕ್ಕಿಂತ ಹಿಂದೆ ವ್ಯವಹಾರಗಳು ನಡೆದಿವೆ, ತುಂಬ ಲೋನ್ ಆಗಿದ್ದಾವೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ನಾನೇನು ಮಾಡ್ತೀನಿ, ಸರ್ ನಾನು ತಗೊಂಡಿಲ್ಲ ಅಂತ ಹೇಳ್ತೀನಿ. ತಗೊಂಡಿಲ್ಲ ಅಂದ್ಬಿಟ್ಲೇ ಸರಿ, ಹಂಗಾರೆ ನೀವು ಒಂದು ಕೆಲಸ ಮಾಡಿ, ಪ್ರೈವೇಟ್ ಸೈಬರ್ ಸೆಂಟರಿಗೆ ಹೋಗಿ ಒಂದು ಸಿಬಿಲ್ ರಿಪೋರ್ಟ್ ತಗೊಂಬರ್ರಿ ಅಂತ ಕಳಿಸ್ತಾರೆ. ಸರಿ ಆಯಿತು ಅಂತ ಹೋಗ್ತೀನಿ, ಜ್ಯೋತಿ ಕಂಪ್ಯೂಟ್ರಿಗೆ ಹೋಗ್ತೀನಿ. ಅಲ್ಲಿ ಸಿಬಿಲ್ ರಿಪೋರ್ಟ್ ಚೆಕ್ ಮಾಡ್ತಾರೆ. ಸಿಬಿಲ್ ರಿಪೋರ್ಟ್ ಚೆಕ್ ಮಾಡಿಬಿಟ್ಲೇ ಅಲ್ಲಿ ಯಾವುದೇ ರೀತಿಯಾದ ಲೋನ್ ಇರೋಲ್ಲ. ಆ ನಂತರ ಮ್ಯಾನೇಜರಿಗೆ ಬಂದು ಹೇಳ್ತೀನಿ, ಸರ್ ಹಿಂಗೆ 2 ಲಕ್ಷ ರೂಪಾಯಿ ಲೋನ್ ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ ಕೇಳಿದೆ. ತೋರಿಸ್ತಾ ಇಲ್ಲ, ಎಂತ ಮಾಡಬೇಕು ಅಂತ ಕೇಳ್ತೀನಿ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಇದರಲ್ಲಿ ನಮ್ಮದ್ರಲ್ಲಿ ಲೋನ್ ಇದೆ ಅಂತೇಳಿ. ಸರಿ ಹಂಗಾರೆ ಲೋನ್ ಇದೆ ಅಂತ ಅಂದಮೇಲೆ ಇದನ್ನು ಸರಿ ಮಾಡ್ಕೊಂಡು ಬರಪ್ಪ, ಮತ್ತು ಡಿಸ್ಪ್ಯೂಟ್ ರೈಸ್ ಮಾಡ್ಕೊಂಬ, ಆಮೇಲೆ ನಾವು ಅದನ್ನು ಲೋನಿನ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀವಿ. ಎಲ್ಲೂ ಕೂಡ ನಾವು ಲೋನ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅದೇ ಲಾಸ್ಟು. ಅಲ್ಲಿಗೆ ಸಿಬಿಲ್ ರಿಪೋರ್ಟಲ್ಲಿ ಡೈರೆಕ್ಟಾಗಿ ಇದರಲ್ಲೇ ಬರೆದಿರ್ತಾರೆ ಅವ್ರು, ಯಾವುದಂದರೆ ರಿಸೀವ್ಡಲ್ಲೇ ಬರೆದಿರ್ತಾರೆ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ, ಇದು ಮಾಡ್ಕೊಬನ್ನಿ ಅಂತೇಳಿ. ನಂತರ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಶಿವಮೊಗ್ಗ ಹೋಗ್ತೀವಿ. ಶಿವಮೊಗ್ಗ ರೀಜನಲ್ ಆಫೀಸಿಗೆ ಹೋಗ್ತೀವಿ. ರೀಜನಲ್ ಆಫೀಸಲ್ಲೂ ಕೇಳ್ತೀವಿ, ಸರ್ ಹಿಂಗೆ 2 ಲಕ್ಷ ರೂಪಾಯಿ ಲೋನ್ ಇದೆ ಅಂತ ಹೇಳ್ತಾ ಇದ್ದಾರೆ, ನಾವು ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೋಗ್ತಿದ್ದೀವಿ, ಲೋನು ಕೊಡ್ತಾಯಿಲ್ಲ ಅಂತ ಕೇಳಿದಾಗ ಅವ್ರು ಏನು ಮಾಡ್ತಾರೆ, ಇದು ಶಿವಮೊಗ್ಗ ಮ್ಯಾನೇಜರಿಗೆ, ಸಾಗರ ಮ್ಯಾನೇಜರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಅವ್ರೇನು ಮಾಡ್ತಾರೆ ಅಂದರೆ 2 ಲಕ್ಷ ರೂಪಾಯಿ